ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫೇಮಸ್ ಮೊಬೈಲ್ ಕಂಪನಿಗಳಾದ ಇನ್ಫಿನಿಕ್ಸ್ ಮತ್ತು ಒನ್ ಪ್ಲಸ್ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವ ಎರಡು ಬೆಸ್ಟ್ ಫೋನ್ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅಂದ್ರೆ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವ ಈ ಎರಡು ಫೋನ್ಗಳು ಒಳ್ಳೆಯ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನ ಹೊಂದಿವೆ, ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಹೊಂದಿವೆ, ಸೂಪರ್ ಕ್ಯಾಮ್ರಾ, ಒಳ್ಳೆಯ ರೀತಿಯಲ್ಲಿ ಇರುವಂತಹ ಡಿಸ್ಪ್ಲೇ ಮತ್ತು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಕೊಡುವಂತ ಪ್ರೊಸೆಸರ್ ಅನ್ನ ಈ ಫೋನ್ಗಳು ಹೊಂದಿವೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸ ಹೊಸ ಫೋನ್ಗಳ ಅಪ್ಡೇಟ್ಸ್ ಅನ್ನ ಈ ಚಾನಲ್ ಅಲ್ಲಿ ನೀವು ಪಡೆಯಬಹುದು. ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಇನ್ಫಿನಿಕ್ಸ್ GT30 Pro ಇದಕ್ಕೆ 6.78 ಇಂಚಸ್ ಫುಲ್ HD ಪ್ಲಸ್ LTPS ಅಮೋಲೆಡ್ ಡಿಸ್ಪ್ಲೇನ ಇದಕ್ಕೆ ಕೊಟ್ಟಿರುವಂತದ್ದು. ಪಿಕ್ಚರ್ ಕ್ವಾಲಿಟಿಯಲ್ಲಿ ಮತ್ತು ವಿಡಿಯೋ ಕ್ವಾಲಿಟಿಯಲ್ಲಿ ನೋ ಪ್ರಾಬ್ಲಮ್ ಅಂತ ಹೇಳ್ಬಹುದು. ಇಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರುವಂತದ್ದು. ಇದಕ್ಕೆ 144 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದು Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 2 years OS ಅಪ್ಡೇಟ್ ಮತ್ತು 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ MediaTek Dimensity 8350 ಅಲ್ಟಿಮೇಟ್ ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಇದು ಪವರ್ಫುಲ್ ಆದ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇಲ್ಲಿ ನೀವು ಗೇಮ್ ಅನ್ನಾಗಲಿ ಅಥವಾ ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಮಾಡಿಕೊಳ್ಳಬಹುದು. ಇದರ ಕ್ಯಾಮೆರಾ ಬಗ್ಗೆ ನೋಡ್ಕೊಂಡ್ರೆ ಇದಕ್ಕೆ ಡ್ಯುಯಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 108 MP ಪ್ಲಸ್ 8 MP ಮೇನ್ ಕ್ಯಾಮೆರಾವನ್ನ ಇಲ್ಲಿ ಕೊಟ್ಟಿರುವಂತದ್ದು. ಇದು ತುಂಬಾ ಚೆನ್ನಾಗಿರುವಂತಹ ಒಂದು ಕ್ಯಾಮೆರಾ ಸಿಸ್ಟಮ್ ಅಂತ ಹೇಳ್ಬಹುದು. ಇಲ್ಲಿ ವಿಡಿಯೋ ಸಹಿತ ಚೆನ್ನಾಗಿ ನೀವು ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಸೂಪರ್ ಆಗಿ ನೀವು ಮಾಡಿಕೊಳ್ಳಬಹುದು. ಅದರಂತೆ 13 MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇದಕ್ಕೆ 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಕೂಡ ಮೆಮರಿಯನ್ನ ಎಕ್ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಅದು ಪಾಸಿಬಲ್ ಅಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಬ್ಯಾಟರಿಯನ್ನ ನೋಡ್ಬೇಕಂದ್ರೆ 5500 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಉತ್ತಮವಾದಂತ ಒಂದು ಬ್ಯಾಟರಿ ಅಂತ ಹೇಳ್ಬಹುದು. ಇದು ನಿಮಗೆ ಒಂದು ದಿನ ಚೆನ್ನಾಗಿರುವಂತ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಬೆಸ್ಟ್ ಪ್ರೈಸ್ ಅಂದ್ರೆ 24,999 ಆಗಿರುವಂತದ್ದು. ಈ ಪ್ರೈಸ್ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ವಿಚಾರ ಮಾಡುವುದು ಒಳ್ಳೆಯದು. OnePlus 13S ಇದಕ್ಕೆ ಸ್ನ್ಯಾಪ್ಡ್ರ್ಯಾಗನ್ 8 Elite ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯ ಒಂದು ಚಿಪ್ಸೆಟ್ ಅಂತ ಹೇಳ್ಬಹುದು. ಇಲ್ಲಿ ಗೇಮ್ ಅನ್ನಾಗಲಿ ಅಥವಾ ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಮಾಡಿಕೊಳ್ಳಬಹುದು. ಇಲ್ಲಿ ಹೈ ಲೆವೆಲ್ ಗೇಮ್ ಅನ್ನ ಈಸಿಯಾಗಿ ನೀವು ಆಡಬಹುದು. ಅದರಂತೆ 6.32 ಇಂಚಸ್ ಫುಲ್ HD ಪ್ಲಸ್ Pro XDR LTPO ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಸೂಪರ್ ಆಗಿ ಬರುವಂತದ್ದು. Android 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 4 years OS ಅಪ್ಡೇಟ್ ಮತ್ತು 6 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು ವಿಶೇಷವಾಗಿರುವಂತಹ ಒಂದು ಸಂಗತಿ ಅಂತ ಹೇಳ್ಬಹುದು. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೂ ಸಹಿತ ಡ್ಯುಯಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50 MP ಪ್ಲಸ್ 50 MP ಮೇನ್ ಕ್ಯಾಮೆರಾವನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಅತ್ಯುತ್ತಮವಾದಂತ ಒಂದು ಕ್ಯಾಮೆರಾ ಅಂತ ಹೇಳಬಹುದು. ಇಲ್ಲಿ ನೀವು ವಿಡಿಯೋವನ್ನ ಚೆನ್ನಾಗಿ ನೀವು ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಸೂಪರ್ ಆಗಿ ನೀವು ಮಾಡಿಕೊಳ್ಳಬಹುದು. ಅದರಂತೆ 32 MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು. ಇದು ಸಹಿತ ಪಿಕ್ಚರ್ ಮಾಡಿಕೊಳ್ಳಲಿಕ್ಕೆ ಮತ್ತು ವಿಡಿಯೋ ಮಾಡಿಕೊಳ್ಳಲಿಕ್ಕೆ ತುಂಬಾ ಚೆನ್ನಾಗಿ ಇರುವಂತಹ ಒಂದು ಕ್ಯಾಮೆರಾ ಅಂತ ಹೇಳಬಹುದು. 12 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೂ ಕೂಡ
ಮೆಮರಿಯನ್ನ ಎಕ್ಸ್ಪೆಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಬ್ಯಾಟರಿಯನ್ನ ನೋಡುವುದಾದ್ರೆ 5850 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನ ಹೊಂದಿದೆ ಅಂತ ಹೇಳ್ಬಹುದು. ಇದಕ್ಕೆ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಬೆಸ್ಟ್ ಪ್ರೈಸ್ ಅಂದ್ರೆ 49,999 ಆಗಿರುವಂತದ್ದು. ಈ ಬೆಲೆ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಸಹಿತ ಆಗಬಹುದು. ನೀವು ತೆಗೆದುಕೊಳ್ಳುವಂತ ಒಂದು ಸಮಯದಲ್ಲಿ ವಿಚಾರ ಮಾಡುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.